ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವಾಗ ಚಳಿಗಾಲ ಶುರುವಾಗ್ಬಿಡ್ತು ನೋಡಿ. ಹಾಗಾಗಿ ಬೆಳಗ್ಗೆನೇ ತುಂಬ ಚಳಿ ಇರುತ್ತೆ. ಹಾಗೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಕೂಡ ಬರ್ತಿರುತ್ತೆ. ಒಂದು 6 ಗಂಟೆಗೆಲ್ಲ ಬಿಸಿಲು ಬರ್ಲಿಕ್ಕೆ ಶುರುವಾಗ್ಬಿಡುತ್ತಾ. ಆ ಬಿಸಿಲಲ್ಲಿ ಕೂರ್ಲಿಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಚಳಿ ಇದ್ದರೂ ಕೂಡ ಬಿಸಿಲಲ್ಲಿ ಕೂರ್ಬೇಕಂತ ಅನ್ನಿಸ್ತಿರುತ್ತೆ. ಇನ್ನು ಜಾನು ಕೂಡ ಒಂದು 6 ಗಂಟೆ 6:15 ಅಷ್ಟರಲ್ಲೆಲ್ಲ ಎದ್ಬಿಡ್ತಾರೆ. ಜಾನುಗೆ 1.5 ಮಂತ್ ಕಂಪ್ಲೀಟ್ ಆದಮೇಲೆ ಈ ರುಟೀನ್ ಶುರು ಮಾಡ್ಕೊಂಡ್ಬಿಟ್ಟಿರೋದು. ಮಕ್ಕಳು ಬೆಳೀತಾ ಸ್ವಲ್ಪ ಚೇಂಜ್ ಆಗ್ತಾರೆ ಅಂತ ಹೇಳ್ತಿರ್ತಾರಲ್ವ, ಹಾಗೇನೆ ಮೊದಲೆಲ್ಲ ಸ್ವಲ್ಪ ಜಾಸ್ತಿ ನಿದ್ದೆ ಇರ್ತಿತ್ತು. ಇವಾಗ ಒಂಚೂರು ಕಡಿಮೆ ಆಗಿದೆ. ಅದರಲ್ಲೂ ಕೂಡ ಬೆಳಗ್ಗೆ 6:15 ಎದ್ಬಿಟ್ರೆ ಒಂದು 8:30 9 ಗಂಟೆ ಗಂಟ ಆಡ್ತಾನೆ ಇರ್ತಾರೆ. ಆಮೇಲೆ ಮತ್ತೆ ಮಲ್ಕೊಳ್ಳೋದು. ನಾನಿವಾಗ ಅದನ್ನು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಈಗ ತುಂಬ ಚಳಿ ಇರುತ್ತೆ ನೋಡಿ. ಚಳಿ ಟೈಮಲ್ಲೆಲ್ಲ ಈಚೆ ಕರ್ಕೊಂಡು ಬರೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಫೀಡ್ ಮಾಡಿಸ್ಬಿಟ್ಟು ಮತ್ತೆ ಮಲಗಿಸ್ಬಿಡ್ತೀನಿ. ಒಂದು 8:30 9 ಗಂಟೆ ಮೇಲೆ ಎಬ್ಸೋಣ, ಆವಾಗ ಹೊರಗಡೆ ಕರ್ಕೊಂಡು ಬರೋಣ ಅಂತೇಳಿ ನೋಡಬೇಕು. ಇದನ್ನು ಸ್ವಲ್ಪ ದಿನ ರೂಢಿ ಮಾಡಬೇಕು. ಇನ್ನಮ್ಮ ಮಾಮೂಲಿಯಾಗಿ ಜೀರಿಗೆ, ಮೆಂತ್ಯ, ಅಜ್ವೈನ್ ಮತ್ತು ಸೋಂಪೆಲ್ಲನೂ ಹಾಕಿಬಿಟ್ಟು ನೀರು ಕುದಿಸ್ಕೊಟ್ಟಿದ್ರು. ಅದನ್ನು ಕುಡಿದ್ಬಿಟ್ಟು ಇವಾಗ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಏನಂದರೆ ಇಷ್ಟು ದಿನ ಕುತ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಮನಸ್ಸಲ್ಲೇನೋ ಒಂಥರ ಕಳ್ವಳ, ಒಂಥರ ಒಂದು ಕಡೆ ನಮಗೆ ಗಮನ ಇಡಿಸ್ಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಇವಾಗ ಹಂಗಲ್ಲ, ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಡೆಲಿವರಿ ಆದಮೇಲೆ ಒಂದು 2 ತಿಂಗಳು ಹಂಗೆ ಇರುತ್ತಂತೆ, ಆಮೇಲೆ ಹೋಗ್ತಾ ಸರಿ ಹೋಗುತ್ತೆ ಅಂತೇಳಿ ಡಾಕ್ಟರ್ ಹೇಳಿದರು. ಇನ್ನು ಇವಾಗ ಮೆಡಿಟೇಷನ್ ಮಾಡ್ತಾ ಕೂತಿದ್ದ ಅಷ್ಟರಲ್ಲಿ ಜಾನು ಕೂಡ ಎದ್ದು ಬಂದರು ನೋಡಿ. ಓನವ ಪ್ಯಾಕ್ ಮಾಡ್ಬಿಟ್ಟವ್ರ ಅಮ್ಮಮ್ಮ, ಪ್ಯಾಕ್ ಮಾಡ್ಬಿಟ್ಟವ್ರ. ಯಾಕೆ ಪ್ಯಾಕ್ ಮಾಡಿದ್ದೀರಾ ಅಂತ ಕೇಳಿ. ಎತ್ಕಳಿ ಅಂತ ಅವನು ಶಬರಿಮಲೆ ಅಯ್ಯಪ್ಪ ಕೂತವನೆ. ಅಯ್ಯಪ್ಪ ಸ್ವಾಮಿನ ನೀವು ಕೂತಿರೋದೇ ಹಂಗೆ. ಹೌದಾ? ಅಯ್ಯೋ, ನಗುನೇ ಬಂದ್ಬಿಡ್ತು. ಅಯ್ಯಪ್ಪ ಸ್ವಾಮಿ ಅಂದ ತಕ್ಷಣ ನಗುನೇ ಬಂದ್ಬಿಡ್ತು. ಹೆಂಗೆ ನೀವು ಸ್ಮೈಲ್ ಮಾಡೋದು ಜಾನು? ಹೆಂಗೆ ತೋರಿಸಿ, ಅಮ್ಮಗೆ ತೋರಿಸಿ. ಜಾನು ಇನ್ನು ಜಾನು ಅಂತೂ ನಾವೊಂಚೂರು ಮಾತಾಡಿಸ್ಲಿಕ್ಕೆ ಶುರು ಮಾಡಿದ್ರೆ ಸಾಕು, ಸ್ಮೈಲ್ ಮಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ನಮ್ಗೆ ಅವ್ರ ನಗು ನೋಡೋದೇ ಒಂಥರ ಖುಷಿ. ಇನ್ನು ನಾನು ಬೆಳಗ್ಗೆ ಹೊತ್ತಿನೇ D3 ಕೂಡ ಹಾಕ್ಬಿಡ್ತೀನಿ. ಯಾಕೆ ಗೊತ್ತಾ, ಮಧ್ಯಾಹ್ನ ಸಂಜೆ ಅಂತ ಅಂದ್ಕೊಂಡ್ರೆ ಮರ್ತೋಗ್ಬಿಡ್ತೀವಿ. ಇವಾಗ ಒಂದಿನ ನಾವು ಯಾವ ಟೈಮ್ಗೆ ಹಾಕಿರ್ತೀವಿ ನೋಡಿ, ಅದೇ ಟೈಮ್ಗೆ ನೆಕ್ಸ್ಟ್ ಡೇ ಕೂಡ ಹಾಕಬೇಕು. ಹಾಗಾಗಿ ನಾನು ಬೆಳಗ್ಗೆ ಹೊತ್ತಿನೇ D3 ಹಾಕ್ಬಿಡ್ತೀನಿ. ಇನ್ನು ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಕೂತಿದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಅದಾದಮೇಲೆ ಆಂಟಿ ಬಂದರು ಸ್ನಾನ ಮಾಡಿಸ್ಲಿಕ್ಕೆ ಅಂತ. ಫ್ರೆಂಡ್ಸ್, ಇನ್ನು ಜಾನೂ ಕೂಡ ಮಲಗಿಸಿದ್ದಾಯಿತು. ಆಂಟಿನೂ ಕೂಡ ಸ್ವಲ್ಪ ಹೊತ್ತು ಕೂತಿರ್ತಿದ್ರು. ಕೂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಹೊರಡ್ತಾ ಇದ್ರು. ಆದರೆ ಇವತ್ತೇನೋ ಮದುವೆ ಇದೆ ಅಂತೇಳಿ ಅವರು ಹೊರಟ್ಬಿಟ್ರು. ಇನ್ನು ನಾನು ಕೂಡ ಫ್ರೀ ಇದ್ನಲ್ಲ, ಹಾಗಾಗಿ ಒಂಚೂರು ಸ್ಕಿನ್ ಕೇರ್ ಮಾಡ್ಕೊಂಬಿಡೋಣ ಅಂತ. ಸಾಮಾನ್ಯವಾಗಿ ಜಾನು ಮಲಗಿರೋ ಟೈಮಲ್ಲೇ ನಾನು ಈ ಥರ ಕೆಲಸ ಎಲ್ಲ ಮಾಡ್ಕೊಳ್ಲಿಕ್ಕಾಗೋದು. ಅವ್ರು ಎದ್ಮೇಲಂತೂ ಮಾಡಲಿಕ್ಕೆ ಆಗಲ್ಲ. ಇನ್ನು ಇವಾಗ ಏನಂದರೆ ಮದುವೆ ಸೀಸನ್ ಶುರುವಾಗ್ಬಿಟ್ಟಿದೆ. ಇಷ್ಟು ದಿನ ಬರೀ ಹಬ್ಬ ಅಂತೇಳಿ ನಾವೆಲ್ಲ ಓಡಾಡ್ತಾ ಇದ್ದೋ. ಇವಾಗ ಏನಂದರೆ ಮದುವೆ ಅಂತ ಬಂದುಬಿಟ್ರೆ ನಮ್ಮ ಹೆಣ್ಮಕ್ಳು ಹೆಂಗೆ ಅಂದರೆ ಬ್ರೈಡ್ಗಿಂತ ಜಾಸ್ತಿ ನಾವೇ ರೆಡಿ ಆಗಲಿಕ್ಕೆ ಇಷ್ಟಪಡ್ತೀವಿ. ಇನ್ನು ಮದುವೆ ಒಂದು ವಾರ ಇದೆ ಅನ್ನೋವಾಗ್ಲೇ ಮೊದಲೇ ನಮ್ಮ ಪ್ರಿಪ್ರೇಷನ್ ಶುರುವಾಗ್ಬಿಡುತ್ತೆ. ಕೆಲವೊಬ್ಬರು ಪಾರ್ಲರ್ಗೆ ಹೋಗಿ ಬ್ಲೀಚ್ ಮಾಡಿಸ್ಕೊಳ್ಳೋದು, ಹಾಗೆ ಫೇಶಿಯಲ್ ಮಾಡಿಸ್ಕೊಳ್ಳೋದು, ಈ ಥರ ಎಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ. ಇದೆಲ್ಲ ಏನು ಗೊತ್ತಾ, ಮಾಡಿಸಿದ ಒಂದು 2 ದಿನ ನಮ್ಮ ಸ್ಕಿನ್ ತುಂಬಾ ಗ್ಲೋ ಇರುತ್ತೆ. ಆದರೆ ಅದಾದಮೇಲೆ ಮತ್ತೆ ಪಿಗ್ಮೆಂಟೇಷನ್ ಶುರುವಾಗುತ್ತೆ, ಆಕ್ನೆ ಶುರುವಾಗುತ್ತೆ, ಫೇಸ್ ಆಟೋಮೆಟಿಕ್ಕಾಗಿ ಡಲ್ ಆಗುತ್ತೆ. ಹಾಗೆ ಸ್ಕಿನ್ಗೆ ಸುಮಾರಷ್ಟು ಪ್ರಾಬ್ಲಮ್ಸ್ಗಳು ಕೂಡ ಶುರುವಾಗ್ಬಿಡುತ್ತೆ. ಹಾಗಾಗಿ ನಾವು ಅದ್ರ ಬದಲು ಮನೇಲೇನೇನೆ ಆರಾಮಾಗಿ ವೆಡ್ಡಿಂಗ್ ಸ್ಕಿನ್ ಪ್ರಿಪ್ರೇಷನ್ನ ಶುರು ಮಾಡ್ಕೊಂಡ್ಬಿಡ್ಬೋದು. ಹೆಂಗೆ ಅಂತ ಕೇಳ್ತೀರಾ? ಈ ಕ್ಯೂರ್ ಸ್ಕಿನ್ ಆ್ಯಪ್ ಮೂಲಕ. ಈ ಆ್ಯಪಲ್ಲಿ ಏನಂತ ಅಂದರೆ, ನಮ್ಮದೊಂದು ಫೋಟೋನ ಕ್ಲಿಕ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಅದು ನಮ್ಮ ಸ್ಕಿನ್ನ ಅನಲೈಸ್ ಮಾಡಿ ನಮ್ಮ ಸ್ಕಿನ್ನಲ್ಲಿ ಏನೇನೆಲ್ಲ ತೊಂದರೆ ಇದೆ ಅನ್ನೋದನ್ನ ನೋಡಿಬಿಟ್ಟು ನಮಗೆ ತಿಳಿಸ್ಕೊಡುತ್ತೆ. ಹಾಗೆ ಇದರಲ್ಲಿ ಒಂದು ಒಳ್ಳೆ ಡರ್ಮಟಾಲಜಿಸ್ಟ್ ಕೂಡ ಇರ್ತಾರೆ. ಅವರು ನಮ್ಮ ಸ್ಕಿನ್ನ ನೋಡಿ ನಮ್ಮ ಸ್ಕಿನ್ನಲ್ಲಿ ಏನೇನು ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಬೇಕಾಗುವಂತಹ ಪ್ರಾಡಕ್ಟ್ಗಳನ್ನ ಮನೆಗೆ ಕಳಿಸ್ಕೊಡ್ತಾರೆ. ಇವಾಗ ನೋಡಿ ನೀವು, ನಾವೇನಾದರೂ ಒಬ್ಬರು ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು ಅಂತ ಅಂದರೆ ಸುಮಾರು ಟೈಮ್ ತೊಗೊಳುತ್ತೆ. ಹಾಗೆ ಫೀಸ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದರಲ್ಲೇನು ಅಂತ ಅಂದರೆ ಬರೀ 2200 ರೂಪೀಸ್ ಅಷ್ಟೇ. ಈ 2200 ರೂಪೀಸಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಆಗುತ್ತೆ. ಹಾಗೆ ನಮಗೆ ಪ್ರಾಡಕ್ಟ್ ಸಿಗುತ್ತೆ, ಫ್ರೀ ಡೆಲಿವರಿ ಕೂಡ ಇರುತ್ತೆ, ಹಾಗೆ ಫಾಲೋಅಪ್ ಕೂಡ ಇರುತ್ತೆ. ಅದ್ರ ಜೊತೆಗೆ ನಮಗೆ ಡಯಟ್ ಚಾರ್ಟ್ ಕೂಡ ಕೊಡ್ತಾರೆ. ಇಷ್ಟೆಲ್ಲ ಬರೀ ನಮಗೆ 2200 ರೂಪಾಯಿಗೆ ಸಿಕ್ಕೋಗ್ಬಿಡುತ್ತೆ. ಇನ್ನಿಲ್ಲಿ ನೀವು ನೋಡ್ತಿರ್ಬೋದು, ನನಗೆ ಈ ಎಲ್ಲ ಪ್ರಾಡಕ್ಟ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ನಿಮಗೆ ಇದೇ ಪ್ರಾಡಕ್ಟ್ಸ್ನ ಕಳಿಸ್ತಾರೆ ಅಂತ ಅಲ್ಲ, ನಿಮ್ಮ ಸ್ಕಿನ್ ಟೋನ್ಗೆ ಯಾವುದು ಸೂಟ್ ಆಗುತ್ತೆ
ನೋಡಿ ಅದನ್ನು ನಿಮಗೆ ಕಳಿಸ್ಕೊಡ್ತಾರೆ. ಇನ್ನು ಇದನ್ನು ಯೂಸ್ ಮಾಡೋದು ಕೂಡ ತುಂಬಾ ಸುಲಭ. ಬೆಳಗ್ಗೆ ಮತ್ತು ರಾತ್ರಿ ಒಂದು 3 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು. ನಾವು ಈ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಬರೋದ್ರಿಂದ ನಮ್ಮ ಸ್ಕಿನ್ ಬ್ರೈಟ್ ಆಗೋದು ಮಾತ್ರ ಅಲ್ಲ, ಆ್ಯಕ್ನೆ ಮಾರ್ಕ್ಸ್ ಇರ್ಬೋದು, ಡ್ರೈನೆಸ್ ಇರ್ಬೋದು, ಡಲ್ನೆಸ್ ಇರ್ಬೋದು, ಎಲ್ಲನೂ ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ಪಾರ್ಲರ್ಗಿಂತನೂ ಕೂಡ ಒಂದು ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಬೇಕು ಅಂದರೆ ನಾವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಇನ್ನು ಇದರಲ್ಲಿ ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ಕ್ಯೂರ್ ಸ್ಕಿನ್ ಆ್ಯಪ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಕೇವಲ 3 ವಾರಗಳಲ್ಲೇ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಅದರಲ್ಲಿ ನಾನು ಕೂಡ ಒಬ್ಳು. ನಿಮಗೆ ಗೊತ್ತಾ ಇದೆ ನಾನು ಇದನ್ನು ಸುಮಾರು ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಇನ್ನು ನೀವು ಕೂಡ ಏನಾದ್ರೂ ವೆಡ್ಡಿಂಗ್ ಇರ್ಬೋದು ಅಥವಾ ಫೆಸ್ಟಿವಲ್ ಇರ್ಬೋದು, ಯಾವುದೇ ಒಂದು ಫಂಕ್ಷನ್ ಇರ್ಬೋದು, ಇಲ್ಲ ಮನೇಲೇ ಇರ್ಬೋದು, ನಿಮ್ಮ ಸ್ಕಿನ್ ಹೆಲ್ದಿ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಹಾಗೇನಾದರೂ ನಿಮಗೆ ಆಸೆ ಇದ್ದರೆ ಖಂಡಿತ ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಈ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹಾಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಜೊತೆಗೆ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡೋದ್ರಿಂದ ನಿಮ್ಗೆ ಒಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ. ಈಗಲೇ ಚೆಕ್ ಮಾಡಿ. ಈ ನಮ್ಮ ಒಂದು ವಾರದಿಂದ ಕೂಡ ಉದ್ದಿಟ್ಟು ಮಾಡಬೇಕಂತ ಹೇಳ್ತಾನೆ ಇದ್ರು. ಆದರೆ ಬಿಸಿಲೇ ಸರಿಗೆ ಬರ್ತಿರ್ಲಿಲ್ಲ. ಬೆಳಗ್ಗೆ ಹೊತ್ತು ಮಾತ್ರ ಬಿಸಿಲು ಇರ್ತಿತ್ತು, ಮಧ್ಯಾಹ್ನ ಮತ್ತೆ ಮೋಡ ಕವಿದಿರೋ ಥರ ಆಗಿಬಿಡ್ತಿತ್ತು. ಇನ್ನು ಇವತ್ತು ಕೂಡ ಅಷ್ಟೇ, ಬೆಳಗ್ಗೆ ಒಂದು 11 ಗಂಟೆ ಗಂಟ ಚೆನ್ನಾಗಿ ಬಿಸಿಲಿತ್ತು, ಆಮೇಲೆ ಮತ್ತೆ ಮೋಡ ಆಗಿಬಿಡ್ತು. ಇದು ನಂಬ್ಕೊಂಡ್ರೆ ಇನ್ನು ಉದ್ದಿಟ್ಟು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮಾಡಿಕೊಟ್ಬಿಡ್ತೀನಿ ಅಂತ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದಾರೆ. ನಾವು ಅಂಗಡಿಯಿಂದ ತಂದಿರ್ತೀವಲ್ಲ, ಕೆಲವೊಮ್ಮೆ ಸ್ವಲ್ಪ ಸಣ್ಣ ಮಣ್ಣೆಂಟೆ ಆ ಥರದ್ದೆಲ್ಲ ಇರುತ್ತೆ, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು. ಇನ್ನು ಅಮ್ಮ ಯಾವ ಥರ ಉದ್ದಿಟ್ಟು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ತೋರಿಸ್ತೀನಿ ನೋಡಿ. ಉದ್ದಿಟ್ಟು ಅಂತ ಅಂದರೆ ಮೆಂತ್ಯ ಮುದ್ದೆ ಅಂತೇಳಿ, ಉದ್ದಿಟ್ಟು ಅಂತಲೂ ಕರಿಬೋದು, ಮೆಂತ್ಯ ಮುದ್ದೆ ಅಂತಲೂ ಕೂಡ ಕರಿಬೋದು. ಮೊದಲು ಈ ಮೆಂತ್ಯ ಮುದ್ದೆ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ kg ಆಗೋವಷ್ಟು ಮೆಂತ್ಯನ ತೊಗೊಂಡಿದ್ದಾರೆ. ಬಿಸಿಲಿರಲಿಲ್ಲ ನೋಡಿ, ಹಾಗಾಗಿ ಅಮ್ಮ ಸ್ವಲ್ಪ ಹುರ್ಕೊಳ್ತಾ ಇದ್ದಾರೆ. ಬಿಸಿಲಿದ್ರೆ ಚೆನ್ನಾಗಿ ಒಣಗಿಸ್ಬಿಟ್ಟು ಪುಡಿ ಮಾಡಿಸ್ಕೊಳ್ಬೋದು. ಇನ್ನು ಅದ್ರ ಜೊತೆಗೆ 1 kg ಆಗೋವಷ್ಟು ಉದ್ದಿನ ಕಾಳನ್ನ ತೊಗೊಂಡಿದ್ದಾರೆ. ಈ ಉದ್ದಿನ ಕಾಳನ್ನ ಸಿಪ್ಪೆ ತೆಗೆದಿರಬಾರ್ದು, ಹಂಗೆ ಇರುವಂಥ ಉದ್ದಿನ ಕಾಳು ತೊಗೊಳ್ಬೇಕು. ಇದನ್ನ ಮತ್ತೆ ಊರಿಂದ ಕೊಟ್ಟು ಕಳಿಸಿದ್ರು. ಆ ಉದ್ದಿನ ಕಾಳನ್ನು ಕೂಡ ಒಂಚೂರು ಬಿಸಿ ಮಾಡ್ಕೊಳ್ತಾ ಇದ್ದಾರೆ. ಮೆಂತ್ಯ ಅರ್ಧ kg ತೊಗೊಂಡ್ರೆ ಉದ್ದಿನ ಕಾಳು 1 kg ತೊಗೊಳ್ಬೇಕಾಗತ್ತೆ. ಇನ್ನು ಹಿಂಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ಟೀಲ್ ಪಾತ್ರೆಗೆ ಸುರ್ಕೊಳ್ತಾ ಇದ್ದಾರೆ. ಏನು ಗೊತ್ತಾ, ನಾವೇನಾದರೂ ಹಿಂಗೆ ಕಾಳೇನಾದರೂ ಬಿಸಿ ಮಾಡಿ ಅಥವಾ ಬೇರೆ ಏನೇ ಆದರೂ ಸರಿ ಬಿಸಿ ಮಾಡ್ತಾ ಇದ್ದೀವಿ, ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತೀವಿ, ಇಲ್ಲ ಪೌಡರ್ ಮಾಡಲಿಕ್ಕೆ ಕಳಿಸ್ತೀವಿ ಅಂದರೆ ಆದಷ್ಟು ಸ್ಟೀಲ್ ಪಾತ್ರೆಲೇನೆ ಅದನ್ನು ಇಟ್ಕೊಳ್ಬೇಕು. ಪ್ಲಾಸ್ಟಿಕ್ಗೆಲ್ಲ ಹಾಕ್ಲಿಕ್ಕೆ ಹೋಗಬಾರ್ದು, ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಈ ಕಡೆ ಒಂದು ಅರ್ಧ kgಗಿಂತ ಕಡಿಮೆ ಗೋಧಿನ ತೊಗೊಂಡಿದ್ದಾರೆ. ಕೆಲವೊಬ್ಬರು ಗೋಧಿ ಜಾಸ್ತಿ ತೊಗೋತಾರೆ, ಅಮ್ಮ ಗೋಧಿ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಒಂದು ಅರ್ಧ kgಗಿಂತ ಕಡಿಮೆನೇ ತೊಗೊಂಡ್ರು. ಹಾಗೆ 1 kg ಆಗೋವಷ್ಟು ಅಕ್ಕಿ, ನಾವು ಮನೇಲಿ ಕೆಂಪು ಅಕ್ಕಿನ ತೊಗೊಂಡಿರೋವಂಥದ್ದು. ಯಾವ ಅಕ್ಕಿ ತೊಗೊಂಡ್ರು ಕೂಡ ನಡೆಯುತ್ತೆ, ಇದನ್ನು ತೊಗೊಂಡ್ರೆ ಒಂದು ಸ್ವಲ್ಪ ಪೋಷಕಾಂಶ ಹೆಚ್ಚಾಗಿ ನಮಗೆ ಸಿಗುತ್ತೆ. ಹಾಗಾಗಿ ಕೆಂಪು ಅಕ್ಕಿನೂ ಕೂಡ ಅಷ್ಟೇ ಒಂದು ಚೂರು ಬಿಸಿ ಮಾಡಿಕೊಂಡ್ರು. ಅಕ್ಕಿನ ಮಾತ್ರ ಜಾಸ್ತಿ ಉರಿಲಿಕ್ಕೆ ಹೋಗಲೇಬಾರ್ದು, ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಷ್ಟೇ, ಈ 4 ಪದಾರ್ಥ ಹಾಕ್ಕೊಂಡ್ರೆ ಆಗೋಗುತ್ತೆ ಮೆಂತ್ಯ ಹಸಿಟ್ಟು. ಇನ್ನು ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಅಮ್ಮ ಹೇಳೋ ಪ್ರಕಾರ ಬಿಸಿ ಬಿಸಿ ಇರುವಾಗಲೇ ಮಿಲ್ಕ್ ಹಾಕ್ಸ್ಕೊಂಡು ಬಂದುಬಿಡಬೇಕು ಅಂತ ಹೇಳ್ತಾ ಇರ್ತಾರೆ. ಇನ್ನು ಅದನ್ನೊಂಚೂರು ಹಂಗೆ ಮಿಕ್ಸ್ ಮಾಡಿಬಿಟ್ಟು ಅಪ್ಪನ ಕರೆದು ಮಿಲ್ಲು ಕೊಟ್ಟು ಕಳಿಸಿದ್ರು. ಇನ್ನು ಈ ಕಡೆ ನಾನು ರೂಮ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ರೂಮ್ನು ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಏನಂದರೆ ತೊಟ್ಲನ್ನ ತೆಗೆದು ಈ ಕಡೆ ಇಟ್ಟಿದ್ದೀವಿ. ಮೊದಲು ಆ ಸೈಡ್ ಇತ್ತಲ್ಲ, ಅದು ಬೇಡ ಅಂತ ಹೇಳ್ಬಿಟ್ಟು ಈ ಸೈಡ್ ಇಟ್ಬಿಟ್ವಿ. ಯಾಕಂದರೆ ಕಬೋರ್ಡ್ ಪಕ್ಕನೇ ನಾವು ತೊಟ್ಲಿಟ್ಟಿದ್ರಿಂದ ಈಗೇನಾದರೂ ನಾವು ಬಟ್ಟೆ ಗಿಟ್ಟೆ ತೊಗೊಳ್ಬೇಕು, ಇಲ್ಲಾಂದರೆ ಲೈಟ್ ಏನಾದರೂ ಹಾಕಬೇಕು, ಫ್ಯಾನ್ ಏನಾದರೂ ಹಾಕಬೇಕು ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗೋದು. ಅಲ್ಲಿ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದರಲ್ಲೂ ಕೂಡ ಬಟ್ಟೆ ತೊಗೊಳಕ್ಕೆ ಅಂತ ಹೋದಾಗ ಜಾಣುನೇನಾದರೂ ಅಕಸ್ಮಾತ್ ತೊಟ್ಲಲ್ಲಿ ಮಲಗಿಸಿದ್ರೆ ಆ ಸೌಂಡ್ಗೆ ಪಟ್ ಅಂತ ಎದ್ಬಿಡ್ತಿದ್ರು. ಹಾಗಾಗಿ ಬೇಡ, ಈ ಕಡೆ ಇಟ್ಬಿಡೋಣ ಅಂತೇಳಿ ಮಾಮೂಲಿಯಾಗಿ ಒಂದು ಕಾಟ್ ಥರದ್ದು ಸೈಡರ್ ಇಟ್ಟಿದ್ವಲ್ಲ, ಅದನ್ನು ಎತ್ಬಿಟ್ಟು ಮಂಚಕ್ಕೆ ಫಿಕ್ಸ್ ಮಾಡಿಬಿಟ್ಟು ಇವಾಗ ತೊಟ್ಲನ್ನ ಈ ಕಡೆ ಇಟ್ಕೊಂಡ್ಬಿಟ್ಟಿದ್ದೀವಿ. ಈ ಕಡೆ ಇಟ್ಕೊಂಡಾಗಿಂದ ಏನು ಗೊತ್ತಾ, ಆರಾಮಾಗಿ ತೂಗ್ಬೋದು. ಆ ಕಡೆ ಇದ್ದಾಗ ತೂಗ್ಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗೋದು, ಜಾಸ್ತಿ ದೂರ ತೂಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಒಂಚೂರು ನಿಧಾನಕ್ಕೆ ತೂಗಬೇಕಿತ್ತು. ಇವಾಗ ಹಂಗಲ್ಲ, ಆರಾಮಾಗಿ ತೂಗ್ಬೋದು. ಇನ್ನು ಓಡಾಡಲಿಕ್ಕೂ ಕೂಡ ಒಂಥರ ಇವಾಗ ಚೆನ್ನಾಗಿದೆ, ಆರಾಮಾಗಿ ಬಟ್ಟೆ ತಗೊಳ್ಬೋದು. ಹಾಗೆ ರೂಮ್ ಕೂಡ ಒಂದು ಸ್ವಲ್ಪ ವಿಶಾಲವಾಗಿ ಕಾಣಿಸ್ತಾ ಇದೆ. ನನಗೆ ಒಂದೊಂದ್ಸಲ ಅನಿಸುತ್ತೆ, ಇದೇನಪ್ಪ ಇಷ್ಟೊಂದು ದೊಡ್ಡದಾಗಿದೆಯಾ ರೂಮು ಅಂತ. ಮೊದಲು ಕಾಟ್ನ ಈ ಸೈಡ್ ಇಟ್ಟಿದ್ದು, ಹಾಗೆ ತೊಟ್ಲು ಆ ಕಡೆ ಇತ್ತು, ಅದಕ್ಕಿಂತ ಮುಂಚೆ ಸ್ವಿಂಗ್ ಇಟ್ಟಿದ್ದು, ಇದೆಲ್ಲ ಇವಾಗ ಇಲ್ವಲ್ಲ, ಹಾಗಾಗಿ ಒಂಚೂರು ರೂಮ್ ಫ್ರೀ ಅನ್ನಿಸ್ತಾ ಇದೆ. ಇನ್ನು ಮಾಮೂಲಿಯಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಬಿಟ್ಟು ಬೆಡ್ ಸ್ಪ್ರೆಡ್ನೆಲ್ಲ ತೆಗೆದು ಹೊಸದೆಲ್ಲನೂ ಹಾಕ್ತೆ. ಇನ್ನು ಈ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಪ್ಪು ಕೂಡ
ಮಿಲ್ಗೆ ಹೋಗ್ಬಿಟ್ಟು ಪೌಡರ್ ಮಾಡಿಸ್ಕೊಂಡು ಬಂದರು. ಇದನ್ನ ಆದಷ್ಟು ನುಣ್ಣಗೆ ಮಾಡಿಸ್ಬೇಕಂತೆ ಅಮ್ಮ ಹೇಳ್ಬಿಟ್ಟು ಕಳಿಸಿದ್ರು. ನುಣ್ಣಗೆ ಮಾಡಲಿಕ್ಕೆ ಹೇಳಿ 2 ಸಲ ಹಾಕ್ಲಿಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು ಹಂಗೇನೇ ಮಾಡಿಕೊಟ್ಟಿದ್ದಾರೆ. ಇನ್ನಮ್ಮ ತಂದ ತಕ್ಷಣ ಮುದ್ದೆಗೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ನನಗೊಬ್ಳಿಗೆ ಅಂತೇಳಿ ಒಂದು ಮುದ್ದೆನ ಪುಟ್ಟದಾಗಿ ಮಾಡಿಕೊಡ್ತಾಯಿದ್ರು. ಅದ್ರ ಜೊತೆಗೆ ನಾನೊಂಚೂರು ಚಟ್ನಿ ಮಾಡ್ಕೊಂಬಿಡೋಣ ಅಂತೇಳಿ ಹಾಗೆ ಪಟಪಟ ಅಂತ ರೆಡಿ ಮಾಡ್ಕೊಂಡ್ಬಿಟ್ಟೆ. ಬೆಳ್ಳುಳ್ಳಿ ಚಟ್ನಿ ಮಾಡ್ತಾಯಿದ್ದೀನಿ, ಬೆಳ್ಳುಳ್ಳಿ ಖಾರ ಅಂತ ಕೂಡ ಹೇಳ್ಬೋದು. ಮೊದಲೇನು ಮಾಡಬೇಕಂದ್ರೆ ಒಂದು ಕಡಾಯಿಗೆ ಒಂಚೂರು ಎಣ್ಣೆ ಬಿಟ್ಬಿಟ್ಟು ಒಂದು 4 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಆ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 10ರಿಂದ 12 ಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕು ನೋಡಿ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕೊಳ್ಬೋದು. ಇದು ಒಂದು ಒಳ್ಳೆ ಕಲರ್ ಬರುತ್ತೆ ನಮ್ಮ ಮನೇಲಿರೋ ಮೆಣಸಿನ್ಕಾಯಿ, ಹಾಗಾಗಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿನೇನು ಬಳಸ್ಲಿಕ್ಕೆ ಹೋಗಿಲ್ಲ. ಎರಡನ್ನೂ ಹಾಕ್ಕೊಂಡು ಒಂಚೂರು ಹುರಿದ್ಬಿಟ್ಟು ಇದು ಹುರ್ದ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಅರ್ಧ ಫ್ರೈ ಆಗಬೇಕು, ಆಮೇಲೆ ಈರುಳ್ಳಿನ ಹಾಕ್ಕೊಳ್ಬೇಕು. ಈರುಳ್ಳಿನೂ ಕೂಡ ಸೇರಿಸಿದ್ಮೇಲೆ ಚೆನ್ನಾಗಿ ಮೂರನ್ನು ಹುರ್ಕೊಂಡ್ಬಿಟ್ಟು ಒಂದು ಜಾರ್ಗೆ ಹಾಕ್ಕೊಂಡು ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ. ಆ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಒಂಚೂರು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನು ಜೀರಿಗೆ ಹಾಕೋದನ್ನ ಮರ್ತೋಗ್ಬಿಟ್ಟಿದ್ದೆ, ಹಾಗಾಗಿ ಇವಾಗ ಒಂಚೂರು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ತೊಗೊಂಡ್ರೆ ಆಯಿತು. ಇಷ್ಟನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿಬಿಟ್ಟು ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ, 1-2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಉದ್ದಿನ ಕಾಳು, ಹಾಗೆ ಒಂದು ಚಿಟಿಕೆ ಇಂಗು, ಕರಿಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಹುರ್ಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರೋ ಈ ಚಟ್ನಿನ ಸೇರಿಸಿ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಹಾಗೆ ಫ್ರೈ ಮಾಡ್ಕೊತಿದ್ದೀನಿ. ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಇಲ್ಲಾಂದರೆ ಮಾಮೂಲಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಂಡ್ರು ಕೂಡ ನಡೆಯುತ್ತೆ, ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ಬೋದು. ಇಷ್ಟು ಮಾಡಿಕೊಂಡ್ರೆ ಈ ಬೆಳ್ಳುಳ್ಳಿ ಖಾರ ಅಥವಾ ಚಟ್ನಿ ರೆಡಿನೇ ಆಗಿಬಿಡುತ್ತೆ ನೋಡಿ. ಇನ್ನು ನೋಡಿ ಬಿಸಿ ಬಿಸಿಯಾಗಿ ಮೆಂತ್ಯ ಮುದ್ದೆ ರೆಡಿ ಆಯಿತು. ಇದನ್ನ ಆದಷ್ಟು ಬಿಸಿ ಇರುವಾಗಲೇ ತಿನ್ಕೊಂಡು ಬಿಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ನುಂಗ್ಲಿಕ್ಕಾಗಲ್ಲ, ಒಂಥರ ಗಂಟ್ಲಲ್ಲಿ ಇಟ್ಕೊಂಡಿರೋ ಥರ ಅನಿಸ್ತಾ ಇರುತ್ತೆ. ಹಾಗಾಗಿ ಬಿಸಿ ಬಿಸಿಯಾಗಿರುವಾಗಲೇ ಕೊಟ್ಬಿಡ್ತಾರೆ. ಇನ್ನು ಕಟ್ತಾ ಇರುವಾಗಲೇ ತಟ್ಟೆ ತೊಗೊಂಡು ಬಾ ಮೊದಲು ತಿನ್ಬಿಡು ಅಂತ ಹೇಳ್ತಾರೆ ನಮ್ಮಮ್ಮ. ಬಿಸಿ ಇದ್ದಾಗಲೇ ತಿಂದರೆ ಒಳ್ಳೆಯದು ಅಂತ. ಅದ್ರ ಜೊತೆಗೆ ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡಿಕೊಟ್ಟಿದ್ದಾರೆ, ನಾನು ಸ್ವಲ್ಪ ಚಟ್ನಿ ಮಾಡಿಕೊಂಡೆ. ಸಾಮಾನ್ಯವಾಗಿ ಈ ಮೆಂತ್ಯ ಮುದ್ದೆನ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಕೊಂಡು ಬಿಡ್ತಾರೆ. ನನಗೆ ಬೆಲ್ಲ ಹಾಕಿ ತಿನ್ನೋದು ಅಷ್ಟಿಷ್ಟ ಆಗಲ್ಲ. ನಂಗೆ ಮೊದಲೇ ಸ್ವೀಟ್ ಅಂದರೆ ಇಷ್ಟ ಇಲ್ಲ, ಇನ್ನು ಬೆಲ್ಲ ಇದಕ್ಕೆ ಹಾಕೊಟ್ಬಿಟ್ರೆ ನಂಗೆ ಒಂಚೂರು ಇಷ್ಟ ಆಗಲ್ಲ. ಹಂಗಾಗಿ ನಾನು ಬೆಲ್ಲ ಹಾಕ್ಸ್ಕೊಡಲ್ಲ. ಮಾಮೂಲಿಯಾಗಿ ಮುದ್ದೆ ಮಾಡ್ತಾರಲ್ಲ ಅದೇ ಥರ ಮಾಡಿಸ್ಕೊತೀನಿ. ಇನ್ನು ಅದ್ರ ಜೊತೆಗೆ ಈ ಥರ ಬೆಳ್ಳುಳ್ಳಿ ಚಟ್ನಿ, ಇಲ್ಲಾಂದರೆ ಹುಚ್ಚಳ ಚಟ್ನಿ, ಅದು ಇಲ್ಲ ಅಂತ ಅಂದರೆ ಸ್ವಲ್ಪ ಮೆಣಸು ಬೆಳ್ಳುಳ್ಳಿ ಖಾರ ಅಂತ ಮಾಡಿಕೊಡ್ತಾರೆ, ಅದು ಒಂಚೂರು ಹಾಕ್ಕೊಂಡು ತಿನ್ಕೊಂಡು ಬಿಡೋದು ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಇವತ್ತು ಈ ಚಟ್ನಿ ಜೊತೆಗೆ ಸ್ವಲ್ಪ ಹುಚ್ಚಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕೂಡ ನಾನು ಇವತ್ತು ಹಾಕ್ಕೊತಿಲ್ಲ, ಬೆಳಗ್ಗೆ ನಾನು ತುಪ್ಪ ತಿಂದಿದ್ದೆ, ಹಾಗಾಗಿ ಹುಚ್ಚಳೆಣ್ಣೆ ಹಾಕೊಳ್ಳೋಣ ಅಂತ. ಇದನ್ನು ಮತ್ತೆ ತಂದು ಕೊಟ್ಟಿದ್ರು. ಈ ಟೈಮಲ್ಲಿ ಹುಚ್ಚಳೆಣ್ಣೆ ತಿಂದರೆ ತುಂಬ ಒಳ್ಳೆಯದು ಅಂತ. ನಾನು ತುಂಬ ಸ್ಮೆಲ್ ಇರುತ್ತೇನೋ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟಿದ್ದೆ, ತಿಂದಿರಲಿಲ್ಲ. ಅಮ್ಮ ಒಂದಿನ ತಿನ್ನು, ಏನು ಸ್ಮೆಲ್ ಇರಲ್ಲ, ಹುಚ್ಚಳೆಣ್ಣೆ ಸಾಮಾನ್ಯವಾಗಿ ಎಲ್ಲೂ ಕೂಡ ಸಿಗೋದೇ ಇಲ್ಲ, ಸಿಕ್ಕಿರೋದೇನೇ ಪುಣ್ಯ ಅಂತ ಅಂತಿದ್ರು. ಸರಿ ತಿಂದು ನೋಡೋಣ ಅಂತೇಳಿ ತಿಂದಾಗ ನನಗೇನು ಆ ಥರ ಸ್ಮೆಲ್ಗಿಲ್ಲ ಅಂತ ಏನೂ ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು. ಹಾಗಾಗಿ ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀನಿ. ಒಂದಿಷ್ಟು ಖಾಲಿ ಮಾಡಿದ್ದೀನಿ ನೋಡಿ, ಎಷ್ಟು ಖಾಲಿ ಆಗಿದೆ. ಈ ಥರದ್ದು 2 ಬಾಟ್ಲು ತಂದುಕೊಟ್ಟಿದ್ದಾರೆ. ನಮ್ಮ ಕಡೆ ಏನಂದರೆ ಮೆಂತ್ಯ ಮುದ್ದೆನ ಉದ್ನಿಟ್ಟು ಅಂತ ಕೂಡ ಕರೀತಾರೆ, ಜಾಸ್ತಿ ಉದ್ನಿಟ್ಟು ಅಂತಲೇ ಕರೆಯುವಂಥದ್ದು. ಇದನ್ನು ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ. ಇದರಲ್ಲಿ ಮೆಂತ್ಯ ಜಾಸ್ತಿ ಹಾಕ್ತಾರೆ ಆಯಿತಾ. ಮೆಂತ್ಯದಲ್ಲಿ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಬ್ರೆಸ್ಟ್ ಸ್ವಲ್ಪ ಜೋತ್ ಬೀಳೋ ಥರ ಆಗ್ತಿರುತ್ತಲ್ವ, ಫೀಡಿಂಗ್ ಮಾಡಿಸ್ತಾ ಅದು ಕೂಡ ಕಡಿಮೆ ಆಗುತ್ತೆ. ಹಾಗೆ ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಈ ಥರ ಸುಮಾರಷ್ಟು ಬೆನಿಫಿಟ್ಸ್ ಇದೆ. ಇನ್ನು ಉದ್ದಿನ ಕಾಳು ತಿನ್ನೋದ್ರಿಂದ ಬೆನ್ಮೂಳೆ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಸೊಂಟ ಬಿಗಿ ಆಗುತ್ತೆ ಅಂತ ಹೇಳ್ತಾರೆ. ಈ ಥರ ಒಟ್ಟಿನಲ್ಲಿ ಬೋನ್ಸಿಗೆ ತುಂಬಾ ಒಳ್ಳೆಯದು ಉದ್ದಿನ ಕಾಳು. ಆದರೆ ಈ ಮುದ್ದೆನ ಆದಷ್ಟು ಲಿಮಿಟಲ್ಲಿ ತಿನ್ನಬೇಕು. ದೊಡ್ಡ ಮುದ್ದೆ ಮಾಡಿಸ್ಕೊಂಡು ತಿಂತೀವಿ ಗೊತ್ತಾ ನಾವು, ರಾಗಿ ಮುದ್ದೆ, ಆ ಥರ ಎಲ್ಲ ಮಾಡಿಸ್ಕೊಳ್ಳಿಕ್ಕೆ ಹೋಗಬಾರ್ದು. ಸ್ವಲ್ಪನೇ ತಿನ್ನಬೇಕು. ದಿನದಲ್ಲಿ 1 ಸಲ ತಿಂದರೆ ಸಾಕಾಗುತ್ತೆ. ಕೆಲವೊಬ್ರು ಏನು ಅಂದರೆ 2 ದಿನಕ್ಕೆ 1 ಸಲ ಕೂಡ ಮಾಡಿಕೊಡ್ತಾರೆ, ಡೈಜೆಷನ್ ಆಗಲ್ಲ ಅಂತ ಹೇಳಿ. ನಮಗೆ ಹೆಂಗಾಗುತ್ತೆ ಅದನ್ನು ನೋಡಿಕೊಂಡು ತಿನ್ನಬೇಕು, ಆದರೆ ತುಂಬ ಒಳ್ಳೆಯದು ಇದು. ನಮ್ಮ ಒಂದಿಷ್ಟು ಪುಡಿ ಮಾಡಿಸಿಟ್ಟಿದ್ದಾರೆ. ಇದು ಸುಮಾರು ಒಂದು 6ರಿಂದ 7 ತಿಂಗಳು ಬರುತ್ತೆ. ಇದ್ರ 2 ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಮೆಂತ್ಯ ಸ್ವಲ್ಪ ಜಾಸ್ತಿ ಹಾಕಿದ್ರು ಕೂಡ ಕಹಿ ಏನೂ ಇಲ್ಲ, ಆರಾಮಾಗಿ ತಿನ್ಕೊಂಡು ಬಿಡ್ಬೋದು. ತುಪ್ಪ ಇಷ್ಟ ಆದರೆ ತುಪ್ಪದಲ್ಲೂ ತಿನ್ಬೋದು. ಇದನ್ನು ಸಾಮಾನ್ಯವಾಗಿ ನಾನ್ ವೆಜ್ ಯಾರು ತಿನ್ನಲ್ಲ ನೋಡಿ, ಅವರು ಹೆಚ್ಚಾಗಿ ತಿಂತಿರ್ತಾರೆ. ನನ್ನ ಮಗ ಅಳ್ಳಿಗೆ ಶುರು ಮಾಡಿಕೊಂಡ್ರು. ನಾನು ಊಟ ಕುತ್ಕೊಳ್ಳೋಂಗಿಲ್ಲ, ಪಟ್ ಅಂತ ಎಚ್ಚರ ಆಗ್ಬಿಡುತ್ತೆ, ಪಟ್ ಅಂತ ಅಳ್ಳಿಗೆ ಶುರು ಮಾಡ್ಕೊಂಡ್ಬಿಡ್ತಾರೆ.
ಬೇಗ ಬೇಗ ತಿನ್ಕೊಂಡು ಹೋಗಬೇಕು. ಇನ್ನು ಜಾಣುಗೆ ಸ್ನಾನ ಎಲ್ಲ ಮಾಡಿಸಿದ್ಮೇಲೆ ಬಟ್ಟೆನೇನು ಹಾಕಿರಲ್ಲ, ಹಂಗೇನೆ ನೀಟಾಗಿ ಸುತ್ಬಿಟ್ಟು ಮಲಗಿಸ್ಬಿಟ್ಟಿರ್ತೀವಿ, ಬೆಚ್ಚಗೆ ಮಲ್ಕೊಂಡು ಬಿಡಲಿ, ಚೆನ್ನಾಗಿ ನಿದ್ದೆ ಮಾಡಲಿ, ಆಮೇಲೆ ಬೇಕಿದ್ರೆ ಹಾಕಿದ್ರೆ ಆಯಿತು ಅಂತೇಳಿ. ಇನ್ನು ಇವಾಗ ರೆಡಿ ಮಾಡಿದೆ. ಇನ್ನು ಎದ್ಮೇಲಂತೂ ಚೆನ್ನಾಗಿ ಆಟ ಆಡ್ತಾರೆ, ಸಂಜೆವರೆಗೂ ಅಷ್ಟೇ. ಆಟ ಅಂದರೆ ಆಟನೇ ಅವ್ರದ್ದು. ಇನ್ನು ಇವಾಗ ಸ್ವಲ್ಪ ಚಳಿ ಜಾಸ್ತಿ ಅಲ್ವಾ, ಹಾಗಾಗಿ ಒಂಚೂರು ನೀಟಾಗಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನದ ಮೇಲೆ ಅಷ್ಟೊಂದೇನು ಚಳಿ ಇರಲ್ಲ, ಒಂದು 3-4 ಗಂಟೆ ಮೇಲೆ. ಆದರೆ ಈ ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿನೇ ಚಳಿ ಇರುತ್ತೆ, ಆದಷ್ಟು ಬೆಚ್ಚಗಿಡಬೇಕಲ್ವ. ಹಾಗಾಗಿ ನೀಟಾಗಿ ಎಲ್ಲನೂ ಕೂಡ ಹಾಕಿಬಿಟ್ಟು ನಾನು ಕೂಡ ಇನ್ನು ರೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿಕೊಂಡೆ. ಇನ್ನು ಸಂಜೆನೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ಸಂಜೆ ಸ್ವಲ್ಪ ಮನೇಲಿ ಹಣ್ಣುಗಳೆಲ್ಲ ಇತ್ತು, ಜಾಣೋದು ಫೋಟೋಶೂಟ್ ಮಾಡಿದ್ವಲ್ವ ಹಿಂದಿನ ದಿನ, ಆ ಫ್ರೂಟ್ಸ್ ಎಲ್ಲ ಮಿಕ್ಕೋಗ್ಬಿಟ್ಟಿತ್ತು. ಹಾಗಾಗಿ ಅದರಲ್ಲಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಅಮ್ಮ ಹೇಳಿದ್ರು ಸ್ವಲ್ಪ ಸಾಲೆಡ್ ಥರ ಏನಾದರೂ ಮಾಡ್ತಾರೆ ನೋಡು, ಆ ಥರ ಮಾಡು, ಏನಾಗಲ್ಲ ಅಂತ. ನನಗೇನೋ ಬೇಡ ಅಂತ ಅನ್ನಿಸ್ತಿತ್ತು, ಅದ್ರ ಬದಲು ಕಸ್ಟರ್ಡ್ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಇವತ್ತು ಮಖಾನನ ಬಳಸ್ಕೊಂಡು ಕಸ್ಟರ್ಡ್ ಮಾಡ್ತಾಯಿದ್ದೀನಿ. ತುಂಬಾ ಹೆಲ್ದಿಯಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ. ಮೊದಲು ಇದನ್ನು ಮಾಡ್ಕೊಳ್ಳಿಕ್ಕೆ ಒಂಚೂರು ಕಡಾಯಿಗೆ ತುಪ್ಪ ಹಾಕ್ಬಿಟ್ಟು ಒಂದು ಅರ್ಧ ಕಪ್ ಆಗೋವಷ್ಟು ಸಬ್ಬಕ್ಕಿನ ಹುರ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಸಬ್ಬಕ್ಕಿನ ನೀವು ಇಲ್ಲಿ ನೋಡ್ಬೋದು, ಉರಿತಿದ್ದಾಗೆ ಅದನ್ನು ಸ್ವಲ್ಪ ದಪ್ಪ ಆಗ್ಲಿಕ್ಕೆ ಶುರುವಾಗುತ್ತೆ. ನೈಲಾನ್ ಸಬ್ಬಕ್ಕಿ ಅಂತ ಬರುತ್ತೆ, ಅದನ್ನು ತೊಗೊಳ್ಳಿ. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಆಗೋಯ್ತು. ಅದನ್ನು ಒಂದು ಸ್ವಲ್ಪ ಸೋದಿಸ್ಕೊಂಡು ಸಬ್ಬಕ್ಕಿನ ಮಾತ್ರ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇನ್ನು ಅದನ್ನು ತಣ್ಣಗಾಗ್ಲಿಕ್ಕೆ ಎತ್ತಿಟ್ಬಿಟ್ಟು ಈ ಕಡೆ ಮಿಕ್ಕಿದ್ದೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಕಸ್ಟರ್ಡ್ ಮಾಡ್ಕೊಳ್ಳಿಕ್ಕೆ ಆಗಲೇ ಹೇಳ್ದಂಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮಖಾನ. ಅದನ್ನು ನಾನು ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಅದನ್ನು ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಒಂದು 10-15 ಗೋಡಂಬಿ, ಒಂದು 10-15 ಬಾದಾಮಿ, ಹಾಗೆ ಒಂದು ಸ್ವಲ್ಪ ಕೇಸರಿ ದಳ, ಹಾಗೆ ಕಾಯ್ದಿರೋ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಬಿಸಿಯಾಗಿರೋ ಹಾಲನ್ನೇ ಹಾಕ್ಕೊಳ್ಬೇಕು. ಆವಾಗ ಏನು ಗೊತ್ತಾ, ಈ ಡ್ರೈ ಫ್ರೂಟ್ಸು ಹಾಗೆ ಈ ಮಖಾನ ಎಲ್ಲ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಒಂದು 10-15 ನಿಮಿಷ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತೇಳಿ ನೋಡ್ತಾ ಇದ್ದೆ ಯಾವ್ಯಾವೆಲ್ಲ ಫ್ರೂಟ್ಸ್ನ ಹಾಕೋಣ ಅಂತ. ಕಲ್ಲಂಗಡಿ ಹಣ್ಣು ಹಾಗೆ ಈ ಆರೆಂಜು ಮತ್ತು ಪೈನಾಪಲ್ ಇದನ್ನೆಲ್ಲ ಹಾಕ್ಲಿಕ್ಕಾಗಲ್ಲ, ಅದೆಲ್ಲ ಸ್ವಲ್ಪ ಹುಳಿ ಇರುತ್ತೆ, ಕಲ್ಲಂಗಡಿ ಹಣ್ಣು ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ಅದನ್ನು ತೆಗೆದುಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಹಣ್ಣುಗಳನ್ನ ಕಟ್ ಮಾಡಿಕೊಂಡೆ. ಇನ್ನು ಆ ಹಣ್ಣನ್ನು ಹಂಗೆ ಒಂಚೂರು ಅಮ್ಮ ಹೇಳ್ದಂಗೆ ಸಲಾಡ್ ಥರನೇ ಮಾಡಿದೆ, 3 ಕೂಡ ಮಿಕ್ಸ್ ಮಾಡಿಬಿಟ್ಟು. ಇನ್ನು ಈ ಕಡೆ ನೋಡ್ಬೋದು ಇಲ್ಲಿ ಮಖಾನ ಎಲ್ಲ ನೀಟಾಗಿ ಹಾಲಲ್ಲಿ ನುಣ್ಕೊಂಡಿದೆ. ಇನ್ನು ಇವಾಗ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಯಾವ ಥರ ತಿಕ್ನೆಸ್ ಬೇಕು ನೋಡಿ ಆ ಥರ ಮಾಡ್ಕೊಳ್ಬೋದು. ಆದಷ್ಟು ಒಂದು ಮೀಡಿಯಮ್ ತಿಕ್ನೆಸ್ಸಲ್ಲಿ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟಿದ್ರೆ ಆಯಿತು. ಈ ಥರ ನುಣ್ಣಗೆ ರುಬ್ಕೊಂಡ್ಬಿಟ್ಟು ಇವಾಗ ಒಂದು ಬೌಲ್ಗೆ ಇದನ್ನು ಸೇರಿಸ್ಕೊಂಡು ಅದಕ್ಕೆ ಆಗಲೇ ನಾನು ಬೇಯಿಸಿಟ್ಕೊಂಡಿದ್ನಲ್ವ ಸಬ್ಬಕ್ಕಿ, ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಫ್ರೂಟ್ಸು, ನೆನ್ನೆ ಮಸ್ಕ್ ಮೆಲನ್ನು ಹಾಗೆ ಸ್ಟ್ರಾಬೆರಿ, ಇದ್ರ ಜೊತೆಗೆ ಗ್ರೇಪ್ಸು ಹಾಗೆ ಆ್ಯಪಲ್ಲು, ದಾಳಿಂಬೆ ಹಣ್ಣು ಎಲ್ಲ ಇತ್ತಲ್ವ, ಎಲ್ಲನೂ ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನಾ ಬೆಳಗ್ಗೆ ಸ್ವಲ್ಪ ಗೋಂದು ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗೋಂದು ದೇಹಕ್ಕೆ ತುಂಬಾ ತಂಪು, ಹಾಗಾಗಿ ಸೇರಿಸ್ಕೊಂಡೆ. ಇನ್ನು ಮನೇಲಿ ಜೋನಿ ಬೆಲ್ಲ ಇದೆ ಆಯಿತಾ. ಜೋನಿ ಬೆಲ್ಲ ಟೇಸ್ಟು ಎಲ್ರಿಗೂ ಇಷ್ಟ ಆಗಿಬಿಟ್ಟಿದೆ, ಹಾಗಾಗಿ ಇದಕ್ಕೆ ನಾನು ಜೋನಿ ಬೆಲ್ಲನೇ ಸೇರಿಸ್ಕೊಂಡೆ. ಅದಿಲ್ಲ ಅಂತ ಅಂದರೆ ಮಾಮೂಲಿ ಬೆಲ್ಲ ಹಾಕ್ಕೊಳ್ಬೋದು, ಇಲ್ಲ ಬೆಲ್ಲ ಬೇಡವೇ ಬೇಡ ಅಂತ ಅಂದರೆ ಹನಿ ಕೂಡ ಸೇರಿಸ್ಕೊಳ್ಬೋದು. ಈಗಾಗಲೇ ಹಣ್ಣುಗಳೆಲ್ಲ ಇರೋದ್ರಿಂದ ಜಾಸ್ತಿ ಸ್ವೀಟೇನು ಬೇಡ. ಇನ್ನು ಮಖಾನದು ಒಂದು ಸ್ಮೆಲ್ ಇರುತ್ತೆ ಗೊತ್ತಾ, ಆ ಸ್ಮೆಲ್ ನಮಗೆ ಗೊತ್ತಾಗಬಾರ್ದು, ಇದು ಕಸ್ಟರ್ಡ್ ಮಖಾನದಿಂದ ಮಾಡಿದ್ದೀನಿ ಅಂತಲೇ ಗೊತ್ತಾಗಬಾರ್ದು ಅಂದರೆ ಈ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಬೇಕು. ಈ ಏಲಕ್ಕಿ ಪುಡಿ ಹಾಕಿದ ತಕ್ಷಣ ನಮಗೆ ಏಲಕ್ಕಿ ಫ್ಲೇವರ್ ಬರಲಿಕ್ಕೆ ಶುರುವಾಗ್ಬಿಡುತ್ತೆ. ಇನ್ನು ಅದ್ರ ಮೇಲ್ಗಡೆ ನಾನು ಡ್ರೈ ಫ್ರೂಟ್ಸ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ, ಆವಾಗವಾಗ ಬಾಯಿಗೆ ಸಿಗ್ತಾ ಇದ್ರೆ ಏನೋ ಒಂಥರ ತಿನ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಇಷ್ಟನ್ನು ಕೂಡ ಹಾಕಿ ಹಿಂಗೆ ರೆಡಿ ಮಾಡ್ಕೊಂಡ್ಬಿಟ್ರೆ ನೋಡಿ ಕಸ್ಟರ್ಡ್ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನು ಅಪ್ಪುಗೆ ಒಂದು ಪುಟಾಣಿ ಪ್ಲೇಟ್ಗೆ ಹಾಕಿ ಇಡೋಣ, ಅವ್ರು ನೋಡಿದ ತಕ್ಷಣ ತಿನ್ನಲಿ ಅಂತ ಹೇಳ್ಬಿಟ್ಟು ಹಿಂಗೆ ರೆಡಿ ಮಾಡಿದೆ. ಅವ್ರಿಗೇನಂದರೆ ಈ ಥರದ್ದೆಲ್ಲ ಅಷ್ಟಿಷ್ಟ ಆಗಲ್ಲ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸಿದ್ರೆ ಪಟ್ ಅಂತ ತಿಂದ್ಬಿಡ್ತಾರೆ. ಹಾಗಾಗಿ ನಾನು ಈ ಥರ ಮಾಡುವಂಥದ್ದು. ನಮಗೂ ಕೂಡ ಸ್ವಲ್ಪ ಹಾಕೊಟ್ನ. ಇಷ್ಟ ಆಯ್ತಾ? ಇಷ್ಟ ಆಯಿತು ನನಗೆ, ಚೆನ್ನಾಗದೆ, ಸೂಪರ್ ಆಗದೆ. ಫ್ರೂಟ್ಸ್ ಎಲ್ಲ ಮಿಕ್ಕಿದ್ರೆ ಈ ಥರ ಕಸ್ಟರ್ಡ್ ಮಾಡ್ಕೊಂಡು ತಿನ್ಕೊಂಡು ಬಿಡ್ಬೋದು. ಅದೊಂದು ಹಳೆ ಫಿಲಮ್ ಹಾಕ್ಕೊಟ್ಟಿದ್ದೀನಿ, ನಮಗೆ ನೋಡ್ತಾ ಅವ್ರೆ. ಅದು ಕಷ್ಟ ಫಿಲಮು, ಕಷ್ಟದ ಫಿಲಮ್. ಇನ್ನು ಕಸ್ಟರ್ಡ್ ಮಾಡಿದ್ದೆಲ್ಲ ಆಯಿತು. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ, ಇನ್ನು ನಾನೇನು ತಿಂದಿಲ್ಲ. ಅಮ್ಮಂಗೆ ಒಂದು ಬೌಲ್ಗೆ ಹಾಕೊಬಂದು ಕೊಟ್ಟನ. ಅವರು ನಾನು ಸ್ವಲ್ಪ ಅಷ್ಟೇ ತಿನ್ನೋದಂತ ಹೇಳಿದ್ರು, ಪೂರ್ತಿ ಖಾಲಿ ಮಾಡಿದ್ರು. ಇದೇ ಥರ
ಬೆಳಗ್ಗೆ ಒಂದು ದಿವ್ಸಕ್ಕೆ ಒಂದೊಂದು ಬಾಕ್ಸ್ ತಿನ್ಕೊಂಬಂದ್ರೆ ಹಾಂ ತಿಂಗಳಲ್ಲಿ ಹಾಂ 2 kg ದಪ್ಪ ಇದ್ದೀರಾ? ದಪ್ಪ ಆಗ್ತಾರೆ. ಇವರು ಬಂದಾಗ 56 kg ಇದ್ದರು, ಇವಾಗ 58 kg ಇದ್ದಾರಾ? ಓ ನಾನು ಹಿಂಗೆ ತಿನ್ಕೊಂಡು ಇಲ್ಲಿ ಇದ್ಬಿಟ್ರೆ ಅಷ್ಟೇ, ನಾನು 1 ಕ್ವಿಂಟಾಲ್ ಆಗಿಬಿಡ್ತೀನಿ, ಫಸ್ಟ್ ನಾವು ಮುರುಘ್ನ ಹೋಗಬೇಕು ಅಂತಾರೆ. ಇವಾಗ ಸ್ವಲ್ಪ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಬೇಕು. ಜಾಣ ನೋಡಿ ಮಲ್ಕೊಂಬಿಟ್ಟಿದ್ದಾರೆ. 6 ಗಂಟೆಗೆ ಮಲಗಿದ್ದು, ಇವಾಗಲೇ 7 ಗಂಟೆಗೆ 10 ನಿಮಿಷ ಇದೆ. ಏನು ಹಬ್ಬ ಅಂದರೆ ಇನ್ನು 15ರಿಂದ 20 ನಿಮಿಷ ಮಲಗ್ಬೋದು ಅಷ್ಟೇ, ಆಮೇಲೆ ಎಚ್ಚರ ಆಗಿಬಿಡ್ತಾರೆ. ಆಮೇಲೆ ಮತ್ತೆ ನೋಡ್ಕೊಳ್ಬೇಕು. ಎದ್ದಳೋ ಅಷ್ಟರಲ್ಲಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಮ್ಮ ಅಷ್ಟರಲ್ಲಿ ಅಡುಗೆ ಮಾಡ್ಕೋತಾರೆ. ಸ್ವಲ್ಪ ಬಟ್ಟೆ ಎಲ್ಲ ಇದೆ ಇಲ್ಲಿ ನೋಡಿ, ಒಂದಿಷ್ಟು ಬಟ್ಟೆನೆಲ್ಲ ತೊಗೊಂಡು ಬಂದು ಹಾಕಿದ್ದಾರೆ, ಅದೆಲ್ಲ ಫೋಲ್ಡ್ ಮಾಡಬೇಕು. ನಾನು ಬೇಗ ಪೂಜೆ ಕೆಲಸ ಆದರೆ ಇನ್ನು ಬಟ್ಟೆ ಮಡ್ಸೋದು ನಾನು ಮಾಡ್ಕೊಳ್ತೀನಿ, ಅವರು ಅಡುಗೆ ಮಾಡ್ಕೊಂಡ್ಬಿಡ್ತಾರೆ. ಟೈಮ್ ಹಿಂಗೆ ಡೈಲಿ ಹೆಂಗೆ ಹೋಗುತ್ತಂತ ಗೊತ್ತಾಗಲ್ಲ. ಕೆಲಸ 3 ಹೊತ್ತು ಕೆಲಸನೇ ಆಗಿಬಿಡುತ್ತೆ. ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ನನಗೆ ರೆಸ್ಟ್ ಸಿಗುತ್ತೆ. ಸಂಜೆ ಒಂದು 4 ಗಂಟೆ ಮೇಲೆ ಒಂದು 2 ಅವರು ಅಮ್ಮಂಗೆ, ಅವರು ಅದರಲ್ಲೂ ಪಾಪನ ಆಟ ಆಡಿಸ್ಕೊಂಡು ಟೈಮ್ ಪಾಸ್ ಮಾಡಿಬಿಡ್ತಾರೆ 1-2 ಅವರು. ಮತ್ತು ಸಂಜೆ ಅದೇ ಕೆಲಸ. ಇನ್ನು ಅವ್ರು ಅಡುಗೆ ಮಾಡ್ಕೊಳ್ಳಿ, ನಾನು ಜಾಣನ ಮಲಗಿಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನಾನಿವತ್ತೇನು ಪೂಜೆ ಮಾಡಲಿಲ್ಲ, ಬರೀ ಅಲಂಕಾರ ಮಾಡಿದೆ. ಅಪ್ಪು ಬಂದು ಪೂಜೆ ಮಾಡಿದ್ರು. ಏನಂದರೆ ಅವರಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಮುಡಿ ಕೊಡ್ತೀನಿ ಅಂತೇಳಿ ಅವರು ಹರಕೆ ಮಾಡ್ಕೊಂಡಿದ್ದು. ಇನ್ನು ಜಾಸ್ತಿ ದಿನ ತಳ್ತಾ ಹೋದಷ್ಟು ಏನಾಗ್ಬಿಡುತ್ತೆ ಗೊತ್ತಾ, ಅದು ನಾವು ಹರಕೆ ಹಂಗೆ ಉಳ್ಕೊಂಡೇ ಬಿಡುತ್ತೆ. ಹಾಗಾಗಿ ಇವತ್ತೇ ಹೊರಟ್ಬಿಟ್ರು. ಅದೇನಂದರೆ ಬೆಳಗ್ಗೆ ಹೇಳಿದರು ಅವರು, ನೈಟು ಹೋಗ್ಬಿಡ್ತೀನಮ್ಮ, ತೊಳ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಸರಿ ಅಂತೇಳಿ ನಾನು ಅಂದೆ. ಹಾಗಾಗಿ ಇವಾಗ ರಾತ್ರಿನೇ ಹೊರಟಿದ್ದಾರೆ. ಇನ್ನು ಹೋಗ್ಲಿಕ್ಕಿಂತ ಮುಂಚೆ ಮನೇಲಿ ದೀಪ ಹಚ್ಬಿಟ್ಟು ಹೋಗಬೇಕು. ನಾನಾಗಲಿ ಅಥವಾ ಯಾರೇ ಮನೆಯಿಂದ ಹೊರಡಲಿ, ಮನೇಲಿ ಒಂದ್ಸಲ ಪೂಜೆ ಮಾಡಿಬಿಟ್ಟು ಹೋದ್ರೇನೇ ನೆಮ್ಮದಿ. ದೇವಸ್ಥಾನ ಅಂತ ಅಲ್ಲ, ಬೇರೆ ಎಲ್ಲಿ ಹೋದಾಗಲೂ ಕೂಡ ಅಷ್ಟೇ. ಏನು ಗೊತ್ತಾ, ನಾವೇನಾದರೂ ಹೊರಗಡೆ ಹೋದರೆ 1-2 ಅವರ್ ಆದರೂ ಟೈಮ್ ತೊಗೊತೀವಿ ಈ ಥರ ಪ್ಯಾಕ್ ಮಾಡ್ಕೊಳ್ಳಿಕ್ಕೆ. ಯಾವ ಸ್ಯಾರಿ ಹಾಕೊಳ್ಳೋದು, ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲ್ರೀಸು, ಡ್ರೆಸ್ಸು, ಅದು ಇದು ಅಂತ. ಆದರೆ ಇವ್ರದ್ದು ಏನಂದರೆ ಏನೂ ಇಲ್ಲ. ನಾನೇನು ಪ್ಯಾಕ್ ಮಾಡಬೇಕು ಹೇಳಪ್ಪು ಅಂತ ಅಂದರೆ, ಅಯ್ಯೋ ಏನು ಬಿಡಮ್ಮ, ಒಂದು ಶರ್ಟು ಒಂದು ಪ್ಯಾಂಟ್ ಹಾಕು ಸಾಕು, ಒಂದು ನಿಂಗೆ ಇಷ್ಟ ಆದರೆ ಒಂದು ಪಂಚೆ ಹಾಕು ದೇವಸ್ಥಾನಕ್ಕೆ ಅಂದರು. ಹಂಗಾಗಿ ಅವರೇ ಬರಲಿ, ಅವ್ರು ಯಾವುದು ಹಾಕು ಅಂತಾರೆ ಅದನ್ನೇ ಪ್ಯಾಕ್ ಮಾಡಿಕೊಡೋಣ ಅಂಥೇಳಿ ಇಷ್ಟೊತ್ತು ಮಾಡಲಿಕ್ಕೇನೂ ಹೋಗಿರಲಿಲ್ಲ. ಆಯಿತು, ಇವ್ರ ಬಟ್ಟೆ 2 ದಿನಕ್ಕೆ 2 ಜೊತೆ ಸಾಕಂತೆ. ನಾನೊಂದು ಎಕ್ಸ್ಟ್ರಾ ಆದರೂ ತಗೊಳಪ್ಪ ಅಂದರೆ ಬೇಡ ಅಂತವ್ರೆ. ಅಂದರೆ ನೀವೇನು ಯೋಚನೆ ಮಾಡ್ತೀರಾ, ಎಲ್ಲ ಹೋಗ್ತೀವಲ್ಲ ಅಲ್ಲಿ ಜಾಗಕ್ಕೆ ಡ್ರೆಸ್ ಯಾವ ಕಲರ್ ಹಾಕಬೇಕು, ಮ್ಯಾಚಿಂಗ್ ಯಾವ್ದು ಹಾಕಬೇಕು, ಅದೆಲ್ಲ ಸೆಟ್ ಮಾಡ್ಕೊಳಕ್ಕೆ ನಿಮಗೆ 2-3 ದಿನ ಆಗಿರ್ತದೆ. ಇನ್ನು ಅದನ್ನು ನೀಟಾಗೆ ನೀವಂದರೆ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೊಂತೀರಾ. ಫಸ್ಟ್ನೇ ದಿನ ಯಾವ್ದು ಎತ್ಕೊಂತೀವಿ, ಸೆಕೆಂಡ್ನೇ ದಿನ ಯಾವ್ದು ಎತ್ಕೊಂತೀವಿ, ಟವಲ್ ಎಲ್ಲಿಡಬೇಕು, ಅದೆಲ್ಲ ಇದು ಮಾಡ್ತೀರಲ್ಲ ನೀಟಾಗಿ ಅಲೈನ್ಮೆಂಟು, ಅದಕ್ಕೆ ಲೇಟ್ ಆಯ್ತದೆ. ನಮ್ದು ಹಂಗಲ್ವಲ್ಲ, ತುಂಬೋದು ಎತ್ಕೊಳ್ಳೋದು ಅಷ್ಟೇ, ಮುಗೀತು. ಬೇಕಾದ ತಗೊಳ್ಳೋದು ಹಾಕೊಳ್ಳೋದು. ಇವತ್ತು ಹಿಂಗೆ ಆಯ್ತು. ಇನ್ನು 2 ಡೇಸ್ ಇವ್ರು ಹೊರಗಡೆ ಹೋಗ್ತಾ ಇರೋದು. ಪಾಪು ಬಂದಮೇಲೆ ಇದೇ ಮೊದಲನೇ ಸಲ ಅಲ್ಲ ಅಪ್ಪು? ಇಷ್ಟು ದಿನ ಎಲ್ಲೂ ಹೋಗಿರಲಿಲ್ಲ. ಅಂದರೆ ಈಗ ಬೆಳಗ್ಗೆ ಹೊತ್ತೋದ್ರು ಸಂಜೆ ಬಂದುಬಿಡೋರು, ಹಂಗೆ ಹೋಗಿಲ್ಲ ಅನ್ಕೋತೀನಿ ಅಲ್ಲ. ಇವ್ರು ಕೆಲ್ಸಕ್ಕೆ ಮಾತ್ರ ಹೋಗಿರೋರು ಅಷ್ಟೇ, ಒಂದು 2-3 ಅವರು. ಅದು ಬಿಟ್ಟರೆ ಫೋನ್ ಮಾಡಿದ ತಕ್ಷಣ ಮನೆಗೆ ಬಂದುಬಿಡೋರು. ಇವಾಗ 1-2 ದಿನ ಇರಲ್ವಲ್ಲ, ಒಂಚೂರು ಭಯ ಅಂದರೆ ಅಮ್ಮ ನಾನು ಇಬ್ಬರೇ ಇರ್ತೀವ, ಪಾಪ ನೋಡ್ಕೊಳ್ಬೇಕಲ್ಲ, ಹೆಂಗೆ ನಿಭಾಯಿಸ್ತೀವೋ ಏನೋ ಅಂತ. ಇವ್ರು ಏನಾಗಲ್ಲ, ಆರಾಮಾಗಿರು ಅಂತಿದ್ದಾರೆ. ಏನು ಇವಾಗೇನಿಲ್ಲ, ಆರಾಮಾಗಿ ಮಲ್ಕಂತಾನೆ, ಸ್ವಲ್ಪ ವಾಕಿಂಗ್ ಮಾಡಬೇಕು. ಏನು ತಲೆ ಕೆಡ್ಸ್ಕೊಂಬಿಡ, ಅಷ್ಟೊಂದು ಏನು ಇದಾಗಲ್ಲ. ನಮ್ಮನೆ ಹೆಂಗೆ ಅಂದರೆ, ನಾನು ಗಾಬರಿ ಆಗೋದ್ರ ಜೊತೆಗೆ ನಮ್ಮ ಅಮ್ಮನೂ ಜಾಸ್ತಿ ಗಾಬರಿ ಆಗಿಬಿಡ್ತಾರೆ. ಈಗ ಒಂಚೂರು ನಾನೇನೋ ಒಂದು ಇಶ್ಯೂಗೆ ಟೆನ್ಷನ್ ಮಾಡ್ಕೊಂಡೆ ಅಂದರೆ ಅವ್ರು ನನಗಿಂತ ಡಬಲ್ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಇಬ್ರಿಗೂ ಧೈರ್ಯ ಇಲ್ಲ. ಹಂಗಾಗಿ ಒಂದು ಸ್ವಲ್ಪ ಒಳಗಡೆನೇ ಭಯ ಆಗ್ತಿರುತ್ತೆ. ಇವರಿದ್ರೆ ಏನು ಚಿಂತೆ ಮಾಡಲ್ಲ ನಾನು. ಒಂದ್ಸಲ ಫೋನ್ ಮಾಡಿಬಿಟ್ರೆ ಬಂದುಬಿಡ್ತಾರೆ, ಎಲ್ಲಿದ್ರು ಇಲ್ಲೇ ಹತ್ತದಲ್ಲಿದ್ದರೆ. ಇವಾಗ ಸ್ವಲ್ಪ ದೂರ ಹೋಗ್ತಿದ್ದಾರಲ್ಲ, ಹಾಗಾಗಿ ಒಂಚೂರು ಭಯ. ಸಂತುಗೂ ಫೋನ್ ಮಾಡ್ತಾರಂತೆ. ಸಂತು ಬಂದರೆ ಏನು ತೊಂದರೆ ಇರಲ್ಲ. ಅವ್ನಿಗೇನಾದರೂ ನೈಟ್ ಡ್ಯೂಟಿ ಇದ್ದರೆ ಬರೋಕ್ಕಾಗಲ್ಲ, ನಾವೇನೇ ನೋಡ್ಕೊಬೇಕು. ನೋಡೋಣ 2 ದಿನ ಹಿಂಗಿರ್ತೀವಿ ಅಂತ. ದೇವಸ್ಥಾನಕ್ಕಲ್ವಾ, ಆರಾಮಾಗಿ ನೆಮ್ಮದಿಯಾಗಿ ಹೋಗ್ಬಿಟ್ಟು ನೆಮ್ಮದಿಯಾಗಿ ಬಂದರೆ ಸಾಕು. ನನಗೇನಿಲ್ಲ, ಇನ್ನೂ 2 ತಿಂಗಳು ಬೇಕಾದ್ರೆ ಹಿಂಗೆ ಇರ್ತೀನಿ, ಜಡೆ ಕಟ್ಕೊಂಡು ಅಷ್ಟೇ.
ತಳ್ಕೊಂಡು ಬರ್ತಿದ್ರು ಆಯ್ತಾ. ಅವ್ರು ಬರಲ್ಲ ಇವ್ರು ಬರಲ್ಲ ಹಿಂಗೆ ತಳ್ಕೊಂಡು ಬರ್ತಾ ಇದ್ರು. ನನಗೆ ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ ಅಪ್ಪು ನಂಗೆ ನೋಡೋಕ್ಕಾಗ್ತಿಲ್ಲ, ಪ್ಲೀಸ್ ಮೊದಲು ದೇವಸ್ಥಾನಕ್ಕೆ ಹೋಗ್ಬಿಡ್ಬಾ, ಮೊದಲು ಬೋಡ ಮಾಡಿಸ್ಕೊಂಬಂಬಿಡಪ್ಪ ಅಂತ ನಾನೇನೇ ಜಾಸ್ತಿ ಫೋರ್ಸ್ ಮಾಡಿದೆ. ಇನ್ನು ಹೋಗಿ ಧರ್ಮಸ್ಥಳಕ್ಕಲ್ವಾ, ಹಾಗಾಗಿ ಮುಂದೆ ತಳ್ಕೊಂಡು ಹೋಗ್ಬಾರ್ದು. ಧರ್ಮಸ್ಥಳ ಅಂತಲ್ಲ, ಯಾವ ದೇವಸ್ಥಾನಕ್ಕಾದ್ರೂ ನಾವು ಅರ್ಕೆ ಇಟ್ಕೊಂಡ್ರೆ ತಳ್ಕೊಂಡು ಹೋಗ್ಬಾರ್ದಂತೆ. ಹೋಗ್ತೀವಿ ಅಂತ ಅಂದ್ಕೊಂಡಿದ್ದ ತಕ್ಷಣ ಹೋಗಿ ಬಂದುಬಿಡ್ಬೇಕಂತೆ. ಹಾಗಾಗಿ ಹೋಗಿ ಬಂದುಬಿಡಪ್ಪ ಫಸ್ಟು ಅಂತ ಹೇಳಿದೆ. ಅಂದರೆ ನಾನು ಏನಂದರೆ ಇಷ್ಟು ತಿಂಗಳು ಅಂತಾಗಲಿ ಇಷ್ಟು ದಿನ ಅಂತಾಗಲಿ ಆ ಥರ ಎಲ್ಲ ಏನು ರಥ ಥರ ಮಾಡ್ಕೊಂಡಿಲ್ಲ. ಡೆಲಿವರಿ ಆಗಿ ಇಬ್ಬರು ಚೆನ್ನಾಗಿದ್ದರೆ ಬರ್ತೀನಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ಹಂಗಾಗಿ ನನಗೆ ಹೋಗೋಕ್ಕೆ ಸ್ವಲ್ಪ ಡಿಲೇ, ಹಿಂಗೆ ಮಗನ ನೋಡ್ಕೊಬೇಕು ಅದು ಇದು. ಈಗ 2 ತಿಂಗಳು ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ 2 ತಿಂಗಳು ಮಗು ಸ್ವಲ್ಪ ನಿದ್ದೆ ಮಾಡೋ ಸ್ಟೇಜಿಗೆ ಬರಲಿ ಅಂತ. ಈಗ ಅಂದರೆ ಒಂದು 4-5 ಅವರ್ ಆದರೂ ನಿದ್ದೆ ಮಾಡ್ತಾನೆ. ಹಂಗಾಗಿ ಈಗ ಸ್ವಲ್ಪ ಧೈರ್ಯ ಹೋಗಿ ಬಂದ್ಬಿಡೋಣ ಅಂತ ಅಷ್ಟೇ. ಏನೂ ತೊಂದರೆ ಇಲ್ಲ, ಆರಾಮಾಗಿ ನೋಡ್ಕೊಳ್ಬೋದು. ಇವರು ಸದ್ಯ ಆರಾಮಾಗಿ ಹೋಗಿ ಬಂದರೆ ಅಷ್ಟೇ ಸಾಕು. ಧರ್ಮಸ್ಥಳಕ್ಕೆ ಹೊರಟಿರೋದು. ಧರ್ಮಸ್ಥಳದಿಂದ ಬೇರೆ ದೇವಸ್ಥಾನಕ್ಕೂ ಎಲ್ಲ ಹೋಗಿ ಬರ್ತಾರಂತೆ. ಮೊದಲು ಬೇರೆ ದೇವಸ್ಥಾನಕ್ಕೆ ಹೋಗೋದಾ, ಆಮೇಲೆ ಧರ್ಮಸ್ಥಳಕ್ಕೆ ಹೋಗೋದು ಹೆಂಗೆ? ಫಸ್ಟು ಮಂಗಳೂರಲ್ಲಿ ಕೊರಗಜ್ಜಂಗೆ ಹೋಗ್ತೀವಿ, ಆಮೇಲೆ ಅಲ್ಲಿಂದ ಧರ್ಮಸ್ಥಳಕ್ಕೆ ಬರ್ತೀವಿ. ಆವಾಗ ಹತ್ರ ಆಗುತ್ತಾ? ಹೆಂಗೋ ಒಟ್ಟಿನಲ್ಲಿ 2 ದಿನ ದರ್ಶನ ಮಾಡ್ಕೊಂಡು ಬರ್ತಾರೆ. ಇವ್ರದ್ದು ಪ್ಯಾಕಿಂಗ್ ಎಲ್ಲ ಆಯಿತು. ಪಾಪು ಹೇಳ್ತಾ ಇದ್ದಾರೆ, ಈಗ ಅಲ್ಲಿ ಹೋಗ್ಬೇಕು. ಕರೀತಾವ್ರೆ, ಹೇಳ್ತಾ ಇಲ್ಲ ಮೌ ಬಾರ ಮೌ ಅಂತಾರೆ. ಮಾತು ಸಾಕು ಬಾರಮ್ಮ ಅಂತ. ಈ ಜಿಪ್ ಹಾಕಕ್ಕೆ ಇಲ್ಲಪ್ಪು, ಒಂದ್ಸಲ ನೀನೇ ಹಾಕಂತೀನಿ ಬಿಡಮ್ಮ. ಇನ್ನು ಅಪ್ಪು ನನಗೆ ಹೇಳ್ತಾ ಇದ್ರು, ಅಕಸ್ಮಾತ್ ಏನಾದರೂ ಮಲಗಿಲ್ಲ ಅಂದರೆ ಈ ಥರ ಇಟ್ಕೊಂಡು ಒಂದು 4-5 ಸಲ ಒಡ್ಡಾಡ್ಬಿಡು, ಸ್ವಲ್ಪ ಮಲ್ಕೊಳ್ತಾರೆ ಕೈ ಮೇಲೆಣೆ ಅಂತ. ಅದನ್ನೇ ನಾನು ನೋಡ್ಕೊಳ್ತಾ ಇದ್ದೆ. ಇನ್ನು ಲಾಸ್ಟ್ ಬ್ಲಾಗಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ, ನೀವು ಅಮ್ಮ ಇಬ್ಬರು ಇರ್ತೀರಾ, ನೀವು ರಾತ್ರಿ ಹೊತ್ತು ನೋಡ್ಕೊಳ್ಳೋದಲ್ವ, ಯಾಕೆ ಅವ್ರಿಗೆ ತೊಂದರೆ ಕೊಡೋದು ಅಂತ. ಏನಂದರೆ ನಾವು ಕೂಡ ಅಪ್ಪುಗೆ ಬೇಡ ಅಪ್ಪು ನೋಡ್ಕೊತೀವಿ ಅಂತಲೇ ಹೇಳ್ತೀವಿ, ಆದರೆ ಅವ್ರಿಗೆ ಇಷ್ಟ ಇಲ್ಲ. ಯಾಕೆ ಗೊತ್ತಾ, ಬೆಳಗ್ಗೆ ಎಲ್ಲ ಅಮ್ಮ ಕೆಲಸ ಮಾಡಿರ್ತಾರೆ, ಒಂದೇ ಸಮನೆ ಮಾಡ್ತಾನೆ ಇರ್ತಾರೆ ಅವರು. ಸಂಜೆ ಒಂದು 2 ಅವರ್ ಫ್ರೀ ಆಗೋದೇ ಹೆಚ್ಚು. ಇನ್ನು ರಾತ್ರಿ ಕೂಡ ನಿದ್ದೆ ಇಲ್ಲದೆ ಮಗು ನೋಡ್ಕೊಳ್ಳಿ ಕುತ್ಕೊಂಡ್ಬಿಟ್ರೆ ಇನ್ನು ಅವ್ರಿಗೆ ಹುಷಾರು ತಪ್ಪಿಡುತ್ತೆ. ಇನ್ನು ನಾನು ಬೆಳಗ್ಗೆ ಹೊತ್ತು ಕೂಡ ನೋಡ್ಕೊಂಡಿರ್ತೀನಿ. ಇನ್ನು ಸ್ವಲ್ಪ ನಂದು ಎಡಿಟಿಂಗ್ ಕೆಲಸ ಇರುತ್ತೆ, ಅದು ಮಾಡ್ಕೊತಾ ಇರ್ತೀನಿ. ಹಾಗಾಗಿ ಅಪ್ಪು ಅವ್ರ ಕೆಲಸ ಮುಗಿಸ್ಕೊಂಡು ನನಗೆ ಆಗುತ್ತೆ ನಾನು ನೋಡ್ಕೊತೀನಿ ಅಂತೇಳಿ ನೋಡ್ಕೊಂಡು ಅಷ್ಟೇ. ಬರಲ್ಲ, ಎತ್ಕೊಂಡು ಹೋಗ್ಬೇಡ, ಬಟ್ಟೆ ಸರಿ ಮಾಡು, ಮನೇಲೇ ಇರ್ತೀನಿ ನಾನು, ಅಜ್ಜಿ ಜೊತೆ ಇರ್ತೀನಿ, ಅಮ್ಮನ ಜೊತೆ ಇರ್ತೀನಿ ತಾನೇ, ಅಜ್ಜಿ ಜೊತೆ ಅಮ್ಮನ ಜೊತೆ ಇರ್ತೀನಿ, ನಾನು ಬರಲ್ಲ. ಸರಿ ಆಯ್ತು, ಓಕೆ ಬಾಯ್ ಬಾಯ್ ಬಾಯ್. ಕೈ ಹೆಂಗೆ ಹಿಡ್ಕೊಂಡೈತೆ ನೋಡು ಮಗ. ಏನು, ನಾನು ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಇರು. ಏನು ಬನ್ನಿ ತೆಗಿಯಾ ಟಾಟ. ಏನು ಏನು ಹೇಳು, ಹಾಂ ಹೇಳು. ಏನು ಹಾಂ ನಿದ್ದೆ ಇಲ್ಲ, ಫ್ಯಾನ್ ಆನ್ ಮಾಡ್ಬೇಕಾ? ಫ್ಯಾನ್ ಎಲ್ಲ ಐತೆ ತೋರ್ಸು, ಅದಕ್ಕೆ ಫ್ಯಾನ್ ಎಲ್ಲ ಐತೆ. ಇನ್ನು ಅಪ್ಪು ಕೂಡ ಹೊರಟರು. ಅವ್ರು ಹೊರಟಾಗ ನನಗೊಂದು ಸ್ವಲ್ಪ ಮನಸ್ಸಲ್ಲಿ ಕಳವಳ ಬೇಜಾರಾಗ್ತಾಯಿತ್ತು. ಏನಂದರೆ ಇಷ್ಟು ದಿನ ಅವರು ಈ ಥರ ಏನಾದ್ರೂ ದೇವಸ್ಥಾನಕ್ಕೆ ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ತಿದ್ದಾರೆ ಅಂದಾಗ ನನ್ನ ಜೊತೆಲೇ ಹೋಗ್ತಾ ಇದ್ದಿದ್ದವರು, ನನ್ನನ್ನು ಬಿಟ್ಟಂತೂ ಹೋಗ್ತಿರ್ಲಿಲ್ಲ. ಅವ್ರ ಕೆಲಸಕ್ಕೆ ಏನಾದರೂ ಹೋದರೆ ಮಾತ್ರ 2-3 ದಿನ ಅವ್ರ ಕೆಲಸದ ವಿಷಯಕ್ಕೆ ಹೋಗೋರೋ ಹೊರತು ಈ ಥರ ಎಲ್ಲಾದರೂ ಹೋಗ್ಬೇಕಂದ್ರೆ ನಾವಿಬ್ಬರು ಜೊತೆಲೇ ಹೋಗ್ತಾಯಿದ್ದೋ. ಇದು ಫಸ್ಟ್ ಟೈಮ್ ಅವ್ರು ಹಿಂಗೆ ಒಬ್ಬರೇ ಹೋಗ್ತಿರೋದು. ಅದಲ್ಲದೆ ಜಾನು ಬಂದಮೇಲೆ ನಮ್ಮಿಬ್ಬರೂ ಬಿಟ್ಟು ಹೋಗ್ತಿರೋದು ಇದೇ ಮೊದಲನೇ ಸಲ ಅಲ್ಲ. ಹಾಗಾಗಿ ಒಂಚೂರು ಮನಸ್ಸಲ್ಲಿ ಕಳವಳ ಬೇಜಾರೋದೆಲ್ಲ ಆಗ್ತಾಯಿತ್ತು ಅಷ್ಟೇ. ಇನ್ನು ನೆಮ್ಮದಿಯಾಗಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರಲಿ ಅನ್ನೋದು ಒಂದು ಮನಸ್ಸಲ್ಲಿತ್ತು. ಇನ್ನು ಅವರು ಕೂಡ ಒಂದೇ ದಿನಕ್ಕೆ ಬಂದುಬಿಡ್ತೀನಿ, ಅಷ್ಟೊಂದೆಲ್ಲ ಏನು ತಲೆ ಕೆಡಿಸ್ಕೊಂಡ್ಬೇಡ, ಏನೂ ಆಗಲ್ಲ ಅಂತ ಹೇಳ್ತಾಯಿದ್ರು. ನನಗೊಂದು ಭಯ ಅಂದರೆ ಅವ್ರು ಇಲ್ದಿರೋ ಸಮಯದಲ್ಲಿ ಜಾನುಗೆ ಹುಷಾರು ತಪ್ಪಿಟ್ರೆ ಏನು ಮಾಡೋದು, ಈ ಥರ ಮನಸ್ಸಲ್ಲೆಲ್ಲ ಬರೀ ನೆಗೆಟಿವ್ ಆಲೋಚನೆಗಳೇ ಬರ್ತಾಯಿದ್ದವು. ಇನ್ನು ಇವತ್ತಿನ ಬ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.
ಇದ್ದೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅನ್ಕೋತೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.